ಹೆದ್ದಾರಿಯಲ್ಲಿ ಇಳಿದಿದ್ದಾರೆ ಪ್ರಧಾನಿ ಮೋದಿ ವಿಮಾನ. ಅಸ್ಸಾಂನಲ್ಲಿ ಇತಿಹಾಸವನ್ನು ಸೃಷ್ಟಿಸಿದೆ ಇದು. ಯಾಕಂದರೆ ನೋಡಿ, ಹೆದ್ದಾರಿಯಲ್ಲಿ ಇಳಿದಿದೆ ಪ್ರಧಾನಿ ಮೋದಿ ಅವರ ವಿಮಾನ ಅಂತಂದರೆ ಸಾಕಷ್ಟು ಪ್ರಶ್ನೆ ಉಟ್ಕೊಳ್ಳುತ್ತೆ. ಯಾಕೆ ಈ ರೀತಿಯಾದಂತಹ ನಿರ್ಧಾರ? ಅಸ್ಸಾಂನಲ್ಲಿ ಇತಿಹಾಸ ಇದು, ವಿಮಾನ ನಿಲ್ದಾಣವಲ್ಲ, ಇದು ರಾಷ್ಟ್ರೀಯ ಹೆದ್ದಾರಿ. ಆದರೂ ಅಲ್ಲೂ ಕೂಡ ಇಳಿಸಿದ್ದಾರೆ. ರನ್ವೇ ಆಗಿ ಬದಲಾಗಿದೆ ಅಸ್ಸಾಂ ಹೈವೇ. ಈಗ ಸದ್ದಿಲ್ಲದೆ ಹೆದ್ದಾರಿಯಲ್ಲೇ ಲ್ಯಾಂಡ್ ಆಗಿದೆ ಮೋದಿ ಅವರ ವಿಮಾನ. ದೇಶದ ರಕ್ಷಣಾ ಶಕ್ತಿಗೆ ಹೊಸ ಬಲ ಬಂದಿದೆ. ಈಗ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ ಏನಿದೆ ಅದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಶತ್ರು ರಾಷ್ಟ್ರಗಳಿಗೆ ಭಾರತ ಖಡಕ್ ಸಂದೇಶವನ್ನು ಕೊಡ್ತಾ ಇದೆ ಈ ಮೂಲಕ. ಹೆದ್ದಾರಿಯಲ್ಲಿ ಇಳಿದಿದೆ ನೋಡಿ ಮೋದಿಯವರ ವಿಮಾನ ಅಂತಂದ್ರೆ ಏನು ಸಂದೇಶ ಅಂದರೆ, ಶತ್ರು ರಾಷ್ಟ್ರಗಳಿಗೆ ಒಂದು ಸಂದೇಶ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನು ನಾವು ರಸ್ತೆಯಲ್ಲೂ ಕೂಡ ಮಾಡ್ತೀವಿ. ನಾವು ವಿಮಾನ ನಿಲ್ದಾಣದಲ್ಲಿ ರನ್ವೇ ಇರುತ್ತೆ, ಅಲ್ಲಿ ಬಂದು ವಿಮಾನ ಇಳಿಯುತ್ತೆ. ಆದರೆ ಇಲ್ಲಿ ಹೆದ್ದಾರಿಯಲ್ಲಿ ರಸ್ತೆಯಲ್ಲಿ ಬಂದು ವಿಮಾನ ಇಳಿಯುತ್ತೆ ಅಂತಂದರೆ ಭಾರತ ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದೆ? ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂತ ಹೇಳ್ತಾ ಇದ್ದಾರೆ, ಆದರೆ ಇದು ಒಂದು ಸಂದೇಶ, ಖಡಕ್ಕಾದಂತಹ ಎಚ್ಚರಿಕೆ ಶತ್ರು ರಾಷ್ಟ್ರಗಳಿಗೆ. ನಮ್ಮ ರಸ್ತೆಗಳು ಇಷ್ಟು ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿವೆ, ಅದನ್ನು ನಾವು ಈ ರೀತಿಯಾಗಿ ಕೂಡ ಬಳಸ್ಕೊಳ್ತೀವಿ ಅಂತ. ಆ ರಸ್ತೆಯನ್ನು ಆ ರೀತಿಯಾಗಿ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಲ್ಯಾಂಡಿಂಗ್ ಮಾಡ್ತಾ ಅಂದರೆ ಏಕಾಏಕಿಯಾಗಿ ಮಾಡಿರೋದಿಲ್ಲ, ಅದಕ್ಕೂ ಕೂಡ ಚೆಕ್ ಮಾಡಿರ್ತಾರೆ, ಇಳಿಸ್ಬೇಕಾ ಬೇಡವಾ ಅಂತ. ಯಾಕಂದರೆ ಒಬ್ಬ ಪ್ರಧಾನಿ ವಿಮಾನದಲ್ಲಿ ಇದ್ದಾರೆ ಅಂತಂದರೆ ಎಚ್ಚರಿಕೆ ತಗೊಂಡಿರ್ತಾರೆ. ನೀವು ಗಮನಿಸ್ತಾ ಇರ್ಬೋದು, ಅಸ್ಸಾಂನ ರಸ್ತೆಯಲ್ಲಿ ಈ ರೀತಿಯಾಗಿ ವಿಮಾನವನ್ನು ಇಳಿಸ್ತಾ ಇದ್ದಾರೆ ಅಂದರೆ ಇದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಇತಿಹಾಸ. ಇದು ಹಿಂದೆಂದೂ ಕೂಡ ಇದನ್ನು ನಾವು ನೋಡಿರೋದಿಲ್ಲ. ಆ ರೀತಿಯಾದಂತಹ ಬೆಳವಣಿಗೆ ಇದು ದೇಶದಲ್ಲಿ. ನಮ್ಮ ರಸ್ತೆಗಳು ವಿಮಾನ ನಿಲ್ದಾಣದ ರನ್ವೇ ರೀತಿಯಾಗಿ ಗಟ್ಟಿಮುಟ್ಟಾಗಿವೆ. ಎಮರ್ಜೆನ್ಸಿಯ ಒಂದು ಸಮಯ ಬಂದಾಗ ಎಲ್ಲಿ ಬೇಕಾದರೂ ಲ್ಯಾಂಡ್ ಮಾಡಬಹುದು ಅನ್ನೋದನ್ನು ಸಾರಿ ಸಾರಿ ಜಗತ್ತಿಗೆ ಹೇಳುತ್ತಾ ಇದೆ ಭಾರತ. ಈಗ ಯಾರಿಗೂ ಕೂಡ ಸುಳಿವು ನುಡಿದೆ ಸದ್ದಿಲ್ಲದ ಲ್ಯಾಂಡಿಂಗ್ ಆಗಿದೆ ಈ ವಿಮಾನ. ಈಗ ಚರ್ಚೆ ಆಗ್ತಾ ಇದೆ ದೇಶದ ರಕ್ಷಣಾ ಶಕ್ತಿಯ ಬಗ್ಗೆ. ಹೊಸ ಬಲ ಬಂದಿದೆ ಅಂತ ಸಾರ್ತಾ ಇದೆ ಭಾರತ. ಈಗ ಶತ್ರು ರಾಷ್ಟ್ರಗಳಿಗೆ ಇದೇ ವಿಚಾರವಾಗಿ ಸಂದೇಶವನ್ನು ಕೊಡುತ್ತಾ ಇದ್ದಾರೆ, ನಾವು ಎಷ್ಟರ ಮಟ್ಟಿಗೆ ರೆಡಿ ಇದ್ದೀವಿ. ಏನೇ ಸಂದರ್ಭಗಳು ಬಂದರೂ ಕೂಡ ನಮ್ಮ ವಿಮಾನಗಳು ಎಲ್ಲಿ ಇಳಿಬೇಕೋ ಅಲ್ಲಿ ಇಳಿಯುತ್ತವೆ. ಒಳ್ಳೆಯ ವ್ಯವಸ್ಥೆ ಇದೆ ನಮ್ಮಲ್ಲಿ. ವಿಮಾನ ನಿಲ್ದಾಣವೇ ಬೇಕು ಅಂತ ಏನಿಲ್ಲ. ತುರ್ತು ಪರಿಸ್ಥಿತಿ ಬಂದಾಗ, ಎಮರ್ಜೆನ್ಸಿ ಒಂದು ಪರಿಸ್ಥಿತಿಗಳು ಬಂದಾಗ ನಾವು ಅಲ್ಲೂ ಕೂಡ ಲ್ಯಾಂಡ್ ಮಾಡ್ಬೋದು. ನಾವು ನೋಡಿದ್ದೀವಿ ವಿಮಾನ ದುರಂತಗಳು ಹೇಗೆ ಆಗ್ತಾ ಇವೆ ಅಂತ, ಲ್ಯಾಂಡಿಂಗ್ ಆಗುವಂತಹ ವೇಳೆ. ಈಗ ಪ್ರಧಾನಿಯವರೇ ಸ್ವತಃ ಅವರ ಒಂದು ವಿಮಾನವನ್ನು ರಸ್ತೆಯಲ್ಲಿ ಕೆಳಗಿಳಿಸಿ ಈ ರೀತಿಯಾದಂತಹ ವ್ಯವಸ್ಥೆ ಇದೆ ಭಾರತದಲ್ಲಿ ಅಂತ ತೋರಿಸ್ಕೊಡ್ತಾರೆ. ಇದು ಒಂದು ರೀತಿಯಾಗಿ ಶತ್ರು ರಾಷ್ಟ್ರಗಳಿಗೆ ಎಚ್ಚರಿಕೆ ಕೊಟ್ಟಂತಹ ಒಂದು ವಿಚಾರ ಆಗ್ತಾ ಇದೆ. ಪ್ರಧಾನಿ ಮೋದಿಯವರ ಒಂದು ವಿಮಾನಯಾನ ಏನಿದೆ ಅದು ರಸ್ತೆಯಲ್ಲೇ ಇಳಿದಿದೆ. ಯುದ್ಧ ಭೂಮಿ ಅಂತಾಗಿದೆ ಅಸ್ಸಾಂನ ಹೆದ್ದಾರಿ. ಈಗ ರಾಷ್ಟ್ರೀಯ ಹೆದ್ದಾರಿ, ಸ್ವತಃ ಪ್ರಧಾನಿ ವಿಮಾನವೇ ಇಳಿಯುವ ಮೂಲಕ ಹೆದ್ದಾರಿಯ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ರಾಫೇಲ್ ಮತ್ತು ಸುಖೋಯ್ 30 ಏನಿದೆ ಆ ವಿಮಾನ ಇಳಿದೆ ಹೆದ್ದಾರಿಯ ಮೇಲೆ ಹಾರಾಡಿದೆ ಕಾರ್ಯಕುದುರೆ. ಈಗ ನೋಡಿ ಪ್ರಧಾನಿ ಮೋದಿಯವರು ಏನಿದ್ದಾರೆ, ರಾಫೇಲ್ ಮತ್ತು ಸುಖೋಯ್ 30 MKI ಯುದ್ಧ ವಿಮಾನ ಏನಿದೆ ಅದು ಇಳಿದಿದೆ, ರೋಚಕ ಪ್ರದರ್ಶನವನ್ನು ಮಾಡ್ತಾ ಇದೆ. ಹೆದ್ದಾರಿಯ ಮೇಲೆ ಹಾರಾಟವನ್ನು ನಡೆಸ್ತಾ ಇದೆ, ಬಂದು ನಿಂತಿದೆ ಅಲ್ಲಿ. ಕಾರ್ಯಕುದುರೆ AN-32 ಸಾರಿಗೆ ವಿಮಾನ ಇದು. ಈಶಾನ್ಯ ಭಾರತದ ಗಡಿಯಲ್ಲಿ ವಾಯುಪಡೆಯ ಕಾರ್ಯಾಚರಣೆಗೆ ಸಿಗ್ತಾ ಇದೆ ಈಗ ವೇಗ, ದೊಡ್ಡ ಮಟ್ಟದ ವೇಗವನ್ನು ಪಡೆದುಕೊಳ್ತಾ ಇದೆ. ಯಾಕಂದರೆ ಈ ರೀತಿಯಾಗಿ ವಿಮಾನಗಳನ್ನು ಕೆಳಗಿಳಿಸ್ತಾ ಇದ್ದಾರೆ, ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತಂದರೆ ದೊಡ್ಡ ಮಟ್ಟದ ವಿಚಾರನೇ ಇದು. 100 ಕೋಟಿ ವೆಚ್ಚದ ಹೈಟೆಕ್ ಯೋಜನೆ
ಏನಿದರ ವಿಶೇಷತೆ ಅಂತ ನಾವು ಗಮನಿಸೋದಾದರೆ ಕೇವಲ ಪ್ರಯಾಣಕ್ಕಷ್ಟೇ ಅಲ್ಲ, ತುರ್ತು ಕಾಲದಲ್ಲಿಯೂ ಕೂಡ ಯುದ್ಧ ವಿಮಾನಗಳಿಗೆ ಇದು ರನ್ವೇ ಆಗಿ ಕೆಲಸ ಮಾಡುತ್ತೆ, ಸಹಾಯ ಮಾಡುತ್ತೆ. ಹೆದ್ದಾರಿ ಪ್ರಾಧಿಕಾರ ಮತ್ತು ವಾಯುಪಡೆಯ ಸಮನ್ವಯ ಅದ್ಭುತವಾದಂತಹ ನಿರ್ಮಾಣ ಇದು. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿಯೂ ಕೂಡ ವಿಮಾನಗಳ ಸುರಕ್ಷಿತ ಲ್ಯಾಂಡಿಂಗ್ ಆಗುತ್ತೆ ಇಲ್ಲಿ ಈ ಹೆದ್ದಾರಿಗಳಲ್ಲಿ. ಭಾರತದ ಗಡಿ ಭದ್ರತೆಗೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಲವಾದಂತಹ ಒಂದು ತಳಹದಿಯನ್ನು ಹಾಕ್ತಾ ಇದ್ದಾರೆ. ಇದು ಈಶಾನ್ಯ ಭಾರತದ ಅಥವಾ ಬದಲಾಗ್ತಿರುವಂತಹ ಒಂದು ಚಿತ್ರಣಕ್ಕೆ ಸಾಕ್ಷಿ ಆಗ್ತಾ ಇದೆ, ಬಲ ಕೂಡ ಕೊಡ್ತಾ ಇದೆ. ಇದರಿಂದ ಭಾರತದ ಮೂಲಭೂತ ಸೌಕರ್ಯ ಅಥವಾ ಮೂಲ ಸೌಕರ್ಯ ಈಗ ವಿಶ್ವದ ಗಮನವನ್ನು ಸೆಳೀತಾ ಇದೆ. ಯಾಕಂದರೆ ರಸ್ತೆಯಲ್ಲಿ ಲ್ಯಾಂಡಿಂಗ್ ಆಗಿದೆಯಲ್ಲ, ಅದಕ್ಕೋಸ್ಕರ ನಮ್ಮ ವಾಯುಪಡೆಯ ಸಾಮರ್ಥ್ಯಕ್ಕೆ ಈ ಹೆದ್ದಾರಿಯೇ ಒಂದು ದೊಡ್ಡ ಶಕ್ತಿ ಆಗ್ತಾ ಇದೆ, ತೋರಿಸ್ತಾ ಇದೆ. ಲ್ಯಾಂಡಿಂಗ್ ಬಳಿಕ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ಗುವಾಹಟಿಯಲ್ಲಿ ಹೈ ವೋಲ್ಟೇಜ್ ಈವೆಂಟ್ ನಡೆದಿತ್ತಲ್ಲಿ, ಅಲ್ಲಿ ಮಾತನಾಡಿದ್ದಾರೆ. 40 ನಿಮಿಷಗಳ ಕಾಲ ನಡೆದಂತಹ ಏರ್ ಶೋ ಏನಿದೆ ಅದನ್ನು ವೀಕ್ಷಣೆ ಕೂಡ ಮಾಡಿದ್ದಾರೆ. ಹೀಗಾಗಿ ದೇಶದ ರಕ್ಷಣೆಯ ವಿಚಾರದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಪ್ರಧಾನಿ ಮೋದಿಯವರೇ ಈ ಒಂದು ವಿಮಾನ ಇಳಿಸುವ ಮೂಲಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.